ಪಶುವೈದ್ಯಾಧಿಕಾರಿಯಲ್ಲಿ ಏನೋ ಒಂದು FIR ಮಾಡಿದ್ವಿ ನಾವು. ಈ ಒಂದು FIR ಮಾಡಿದ ನಂತರ ಸರ್ಕಾರ ಏನು ಈ ಒಂದು ಡಿಸಿಷನ್ ತಗೊಂಡಿದೆ ಅಂದರೆ ಆಂತರಿಕ ಸಮಿತಿ ಮಾಡಿಕೊಂಡು KPSC ಒಳಗಡೆ ಇರೋ ಮೆಂಬರ್ಸೇ ಒಂದು ಕಮಿಟಿ ಮಾಡಿಕೊಂಡು ರಿಪೋರ್ಟ್ ಕೊಟ್ಕೊಂಡು ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳೋದಾದರೆ, ಇಲ್ಲಿವರೆಗೂ KPSCಯಲ್ಲಿ ಯಾವ್ಯಾವ ರಿಪೋರ್ಟ್ ಮಾಡಿದ್ದಾರೆ, ಯಾವ್ಯಾವ ಎಕ್ಸಾಮ್ ಮಾಡಿದ್ದಾರೆ, ಪ್ರತಿಯೊಂದು ಎಕ್ಸಾಮಲ್ಲಿ ಕರಪ್ಷನ್ ಅವರೇ ಮಾಡಿರೋದು, ಮೆಂಬರ್ಸು ಮತ್ತು ಅಧಿಕಾರಿಗಳು ಸೇರಿಕೊಂಡು. ಮತ್ತೆ ಅವ್ರನ್ನೇ ಒಂದು ಕಮಿಟಿ ಮಾಡಿಕೊಂಡು ಇವತ್ತು ಪಶುವೈದ್ಯಾಧಿಕಾರಿ ಆಸ್ಪಿರೆಂಟ್ಸಿಗೆ ನೀವು ನ್ಯಾಯ ಕೊಡ್ತೀನಿ ಅಂತಂದರೆ ಇದು ಜೀವನದಲ್ಲಿ ಸಾಧ್ಯ ಇದೆಯಾ? ಇದು ಕೋಟ್ಯಾಂತರ ರೂಪಾಯಿ, ಸುಮಾರು 200-300 ಕೋಟಿ ಹಗರಣ ಇದೆ ಇದು ಪಶುವೈದ್ಯಾಧಿಕಾರಿಯಲ್ಲಿ. ಏನು ಒಂದು ಜೆನ್ಯೂನ್ ಕ್ಯಾಂಡಿಡೇಟ್ಸು ಅಂತ ಹೇಳಿ ಇವತ್ತು ನೀವು ರಿಪೋರ್ಟ್ ಬರುತ್ತೆ, ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅಂತ ಇವಾಗಲೇ ನೀವು ಸರ್ಟಿಫಿಕೇಟ್ ಕೊಟ್ಬಿಡಿ. ಯಾಕೆ ಸುಮ್ಮನೆ ಆಂತರಿಕ ಸಮಿತಿ ಅಂತ ಯಾಕೆ ಮಾಡ್ತೀರಾ? ಯಾಕೆಂದ್ರೆ ನಿಮ್ಮ ರಿಪೋರ್ಟ್ಸ್ ಹಿಂದೆ ಎಷ್ಟು ರಿಪೋರ್ಟ್ಸ್ ನೋಡಿಲ್ಲ ನಾವು. ಸರ್ಕಾರದ MLA ಮಿನಿಸ್ಟರ್ ಸೇರ್ಕೊಂಡ್ರೆ ಅದರೊಳಗಡೆ ನೀವು ರಿಪೋರ್ಟ್ ಅವ್ರ ಪರವಾಗಿ ಕೊಡ್ತೀರಾ. ಇನ್ನು KPSC ಒಳಗಡೆ ಇರೋಂಥ ಮೆಂಬರ್ಸ್ ನೀವು ರಿಪೋರ್ಟ್ಸ್ ಕೊಟ್ಟರೆ ಯಾರು ಅಕ್ಸೆಪ್ಟ್ ಮಾಡೋ ಅಂಥದ್ದು? ಅದು ಯಾವುದೇ ಕಾರಣಕ್ಕೂ KPSC ಒಳಗಡೆಯಿಂದ ನೀವು ತನಿಖೆ ಮಾಡೋದಾಗಿರ್ಬೋದು, ಪಶುವೈದ್ಯಾಧಿಕಾರಿಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತಂದರೆ ಅದು 100% 100% ಸುಳ್ಳು. ನೀವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಸರ್ಕಾರದ ವಿರುದ್ಧ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ನೋಡಿದ್ದೀವಿ ಸರ್ಕಾರ ಹಿಂದೆ ಹಲವಾರು ಎಕ್ಸಾಮ್ಸ್ಗೆ ಇದೇ ರೀತಿ ಸುಮ್ಮನೆ ತನಿಖೆ ಮಾಡ್ತೀನಿ, ಚೆಕ್ ಮಾಡ್ತೀನಿ, ಯಾವುದಕ್ಕೂ ನ್ಯಾಯ ಕೊಡಿಸಿಲ್ಲ ಇಲ್ಲಿವರೆಗೂ. ಇದನ್ನ ಫಸ್ಟು ಎಕ್ಸಾಮ್ ಮಾಡಿ ಅದರಲ್ಲಿ ಆಗಿರೋಂಥ ಒಂದು ಅನ್ಯಾಯ. ಸ್ವತಃ KPSC ಚೇರ್ಮನ್ ರಿಲೇಟಿವ್ಸೇ ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ನಿಮಗೇನಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ವಾ? ನೀವು ಸರ್ಕಾರ ಸುಮ್ಮನೆ ಆಂತರಿಕ ಕಮಿಟಿ ಮಾಡಿಕೊಂಡು ನೀವು ಈ ಒಂದು ಕೇಸ್ನ ಮುಚ್ಚಾಕ್ಬೇಕು ಅಂತ ಒಂದು ವಾರ ಆದಮೇಲೆ ಯಾರು ಕೇಳಲ್ಲ ಅಂತ ಹೇಳಿನಾ? ಒಂದು ವಾರ ಆದಮೇಲೆ ಇನ್ನೊಂದು ಯಾವುದೋ ಒಂದು ಇಶ್ಯೂಸ್ ಬರುತ್ತೆ, ಅವಾಗ ನೋಡ್ಕೊಳ್ಳೋಣ ಅಂತನಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ನೀವು CBI ತನಿಖೆ ಕೊಡಿ. CBI ತನಿಖೆ ಕೊಟ್ಟರೆ ವಿ ಆರ್ ಅಕ್ಸೆಪ್ಟಬಲ್. ಏನಂತಂದರೆ CBI ತನಿಖೆ ಮಾಡಲಿ, KPSCಯಲ್ಲಿ ಯಾರ್ಯಾರೆಲ್ಲ ಭ್ರಷ್ಟರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಲಿ, ಅವ್ರಿಗೆ ಗಲ್ಲು ಶಿಕ್ಷೆ ಆಗೋಂಥ ಒಂದು ಕೆಲಸ ಆಗಬೇಕು. ಯಾಕೆಂತಂದರೆ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು KPSC ನಂಬ್ಕೊಂಡು ಬೀದಿಗೆ ಬಂದಿದ್ದಾರೆ. ಆ ಒಂದು ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಸರ್ಕಾರ. ಇವರು ನಿಮ್ಮ ಒಂದು ಸರ್ಕಾರದ ನಿಮ್ಮ ಮಧ್ಯೆ ನೀವು ಅವ್ರ ಮೇಲೆ ಹಾಕಿ ಅವ್ರು ನಿಮ್ಮ ಮೇಲೆ ಹಾಕ್ತಾರೆ ಅಷ್ಟೇ. ಕೊನೆಗಿದೆ ರಿಪೋರ್ಟ್, ಬೇರೆ ಇನ್ನೇನಿರಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ. ಇದನ್ನು ಸರ್ಕಾರ ಸೀರಿಯಸ್ ಆಗಿ ತೊಗೊಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.